ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಜೊತೆಗೆ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಅವರು ಮಾಡ್ತಾ ಇದ್ದಾರೆ. ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಅಂದ್ರೆ ಪ್ರತ್ಯಂಗಿರಾ ಹೋಮ ಯಾಕೆ ಮಾಡಿಸ್ತಾ ಇದ್ದಾರೆ? ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದಾರೆ ಅಥವಾ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಕೇವಲ ಒಂದು ವಿಶೇಷ ಪೂಜೆ ಅಷ್ಟೇನಾ ಅಂತ ಹೇಳಿ. ತಮಿಳುನಾಡಿನ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಕುಂಭಕೋಣಂನಲ್ಲಿರುವಂತಹ ಅಯ್ಯಾವುಡಿಯಲ್ಲಿರುವಂತಹ ಒಂದು ದೇಗುಲ ಇದೆ. ಇದಕ್ಕೆ ಕುಟುಂಬ ಸಮೇತರಾಗಿ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಪೂಜೆ ಕೂಡ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸ್ಥಳೀಯ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸೊ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ನಡೆದಿರುವಂತಹ ಒಂದು ವಿಶೇಷ ಪೂಜೆ, ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ ಡಿಕೆ ಶಿವಕುಮಾರ್. ಅದು ಒಂದು ಡೀಟೇಲ್ಸ್ ಕೂಡ, ವಿಜುವಲ್ಸ್ ಕೂಡ ನೀವು ನೋಡಬಹುದು. ಟಿವಿ9ಗೆ ಲಭ್ಯವಾಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್. ತಮಿಳುನಾಡಿನಲ್ಲಿ ಪ್ರತ್ಯಂಗಿರಾ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕುಂಭಕೋಣಂನ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಸೊ ತುಂಬ ಅತ್ಯಂತ ಪ್ರಾಚೀನವಾದಂಥ ಒಂದು ದೇವಸ್ಥಾನ ಇದು. ವಿಶೇಷ ಪೂಜೆಯನ್ನು ಇಲ್ಲಿ ಮಾಡ್ತಾರೆ. ಯೂಶುವಲಿ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರಿಂದಾಗಿ ಈ ನೆಗೆಟಿವ್ ಶಕ್ತಿಗಳೇನಿರುತ್ತಲ್ಲ, ಈ ನಕಾರಾತ್ಮಕ ಶಕ್ತಿಗಳು, ಅವು ತೊಂದರೆ ನೀಡೋದಿಲ್ಲ ಅಂಥೇಳಿ, ಅವನ್ನೆಲ್ಲವನ್ನು ಕೂಡ ದೂರ ಮಾಡಬಹುದು ಅಂಥೇಳಿ ಈ ವಿಶೇಷ ಪೂಜೆಯಿಂದ ದುಷ್ಟ ಶಕ್ತಿಗಳು ದೂರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಡಿಕೆ ಶಿವಕುಮಾರ್ ಅವರು ಹೋಗಿ ಪೂಜೆ ನಡೆಸಿರುವಂಥದ್ದು, ಸೊ ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಯಾಕೆ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು? ಸೊ ಹೋಮ ಏನಾದರೂ ನಡೆಸಿದ್ರ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ ಪ್ರಸನ್ನ? ರೆಹಮಾನ್, ಡಿಕೆ ಶಿವಕುಮಾರ್ ಅವರು ಇವತ್ತು ಕುಂಭಕೋಣಂನ ಪ್ರತ್ಯಂಗಿರಾ ದೇವಿಗೆ ಹೋಗಿ ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅವರು ಪೂಜೆ ಸಲ್ಲಿಸಿದ್ದಾರೆ ಅನ್ನೋದಕ್ಕಿಂತ ಯಾವ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಇದೀಗ ಅತ್ಯಂತ ಗಮನವನ್ನು ಸೆಳೀತಾ ಇದೆ. ಹಿಂದಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಪೂಜೆ ಪುನಸ್ಕಾರಗಳು ಅಂದರೆ ಅತ್ಯಂತ ಮೆಚ್ಚು. ಯಾವುದೇ ಪುರೋಹಿತರು ಇರ್ಬೋದು, ಅರ್ಚಕರು ಇರ್ಬೋದು, ಅಥವಾ ಯಾವುದೇ ರೀತಿಯ ಆಧ್ಯಾತ್ಮ ಚಿಂತಕರು ಹೇಳಿದಂಥ ಯಾವ ಪೂಜೆ ಪುನಸ್ಕಾರಗಳನ್ನು ಕೂಡ ಡಿಕೆ ಶಿವಕುಮಾರ್ ಕೈತಪ್ಪಿ ಬಿಡೋದಿಲ್ಲ. ಖಂಡಿತವಾಗಿಯೂ ಕೂಡ ಅದನ್ನ ಮಾಡೇ ಮಾಡ್ತಾರೆ. ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಲ್ಲಿ ಹೆಚ್ಚು ಸಮಯವನ್ನು ತೊಡಸ್ಕೊಳ್ಳುವಂತಹ ಡಿಕೆ ಶಿವಕುಮಾರ್ ಅವರು ಈಗ ತಮ್ಮ ಒಂದು ಅಧಿಕಾರಕ್ಕೆ ಹತ್ತಿರ ಬರ್ತಾ ಇರುವಂತಹ ದಿನಗಳು ಎಲ್ಲೋ ಒಂದು ಕಡೆ ಹತ್ತಿರ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಅಡೆತಡೆಗಳ ನಿವಾರಣೆಗಾಗಿ ದೇವರ ಮೊರೆ ಹೋಗ್ತಿದ್ದಾರೆ ಅನ್ನುವಂತಹ ರೀತಿಯ ಚರ್ಚೆಗಳು ಶುರುವಾಗಿದ್ದಾವೆ. ಪ್ರತ್ಯಂಗಿರಾ ದೇವಿ ಅಂತಂದ್ರೆ ಅದು ಕಾಳಿಕಾಂಬ ಸ್ವರೂಪ ಆಗಿರುತ್ತೆ. ಕಾಳಿಯ ಮತ್ತೊಂದು ರೂಪವೇ ಪ್ರತ್ಯಂಗಿರಾ ದೇವಿ. ಪ್ರತ್ಯಂಗಿರಾ ದೇವಿಯ ಪೂಜೆಯನ್ನ, ಆರಾಧನೆಯನ್ನ ಅತಿ ಹೆಚ್ಚು ಮಾಡಿದಷ್ಟು ದುಷ್ಟಶಕ್ತಿಗಳು ದೂರವಾಗ್ತವೆ, ಶತ್ರು ನಿಗ್ರಹ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಆಧ್ಯಾತ್ಮ ಚಿಂತಕರು ಮತ್ತು ಅದನ್ನ ಆರಾಧನೆಯನ್ನ ಮಾಡಿಕೊಂಡು ಬಂದಂತವರು ಹೇಳುವಂತಹ ಮಾತು. ಈ ಕಾರಣಕ್ಕೋಸ್ಕರ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಇರುವಂತಹ ಅಡೆತಡೆಗಳು ಅಷ್ಟು ಸಲೀಸಾಗಿ ಅವರನ್ನ ಬಾಧಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋದಂತೆ ಕಂಡು ಬರ್ತಾ ಇದೆ. ತನ್ನ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೆ ಸರ್ವ ಪ್ರಯತ್ನಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆ ಸರ್ವ ಪ್ರಯತ್ನಗಳಲ್ಲಿ ಈ ಒಂದು ದೇವರ ಮೊರೆ ಹೋಗಿರುವಂತಹ ಪ್ರಯತ್ನ ಕೂಡ ಒಂದು ಅಂತಲೇ ರಾಜಕೀಯ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಪೂಜೆ ಪುನಸ್ಕಾರಗಳ ಪಟ್ಟಿ ದೊಡ್ಡದಿದೆ. ಅದರಲ್ಲಿ ಪ್ರತ್ಯಂಗಿರಾ ದೇವಿಯನ್ನ ಸಾಕಷ್ಟು ವರ್ಷಗಳಿಂದ ಡಿಕೆ ಶಿವಕುಮಾರ್ ಅವರು ಆರಾಧನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 3-4 ವರ್ಷಗಳಿಂದಲೂ ಕೂಡ ಪ್ರತ್ಯಂಗಿರಾ ದೇವಿಯ ಹೋಮವನ್ನು ಕೂಡ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮಾಡಿಸಿದ್ರು. ಪ್ರತ್ಯಂಗಿರಾ ಕುಂಭಕೋಣಂನಿಂದ ಅಲ್ಲಿಯ ಅರ್ಚಕರೇ ಬಂದು ಬೆಂಗಳೂರಿನಲ್ಲಿ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಹೋಮ ಹವನಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂತ ಕೈಂಕರ್ಯಗಳನ್ನು ಕೂಡ ನೆರವೇರಿಸಿ ಹೋಗಿದ್ರು. ಅದರ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೂಡ ಮಾಡಿಕೊಂಡ ಪ್ರಕಾರ ಇವತ್ತು ಪ್ರತ್ಯಂಗಿರಾ ದೇವಿಗೆ ಮೊರೆ ಹೋಗಿ ವಿಶೇಷವಾದಂತ ಪೂಜೆಯನ್ನ ಕುಟುಂಬ ಸಮೇತರಾಗಿ ಸಲ್ಲಿಸಿದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ.